ನೀವೇನಾದ್ರೂ ಒಂದು ಸೇಬಣ್ಣನ್ನ ತಗೊಂಡು ನಿಮ್ಮ ಬಾಯೊಳಗೆ ಹಾಕೊಳ್ಳಿ, ಇನ್ನ ಅರ್ಧ ಸೇಬ್ನ ತಗೊಂಡೋಗಿ ಅತ್ಯಂತ ಹೆಚ್ಚು ಬ್ಯಾಕ್ಟೀರಿಯಾಗಳಿರುವ ತಿಪ್ಪೆ ಒಳಗಿಡಿ. ಅದು ತಿಪ್ಪೆ ಒಳಗೆ ಕರಗಕ್ಕೊಂದು 4 ರಿಂದ 5 ದಿನ ತಗೊಂಡ್ರೆ ನಿಮ್ಮ ಹೊಟ್ಟೆ ಒಳಗೆ 2 ರಿಂದ 3 ಗಂಟೆಲಿ ಕರಗುತ್ತೆ. ಇನ್ನೆಂಥ ಬ್ಯಾಕ್ಟೀರಿಯಾಗಳು ಇರ್ಬೋದು ನಿಮ್ಮ ಹೊಟ್ಟೆ ಒಳಗೆ, ಪವರ್ಫುಲ್ ಬ್ಯಾಕ್ಟೀರಿಯಾಸ್. ನಿಮ್ದು ನಾನು ಎಕ್ಸಾಂಪಲ್ ಬೇರೆಯವ್ರಿಗೆ ಹೇಳ್ತೇನೆ. 2,20,000 ನೇರವಾಗಿ ಹೋಗಿದೆ, ಮೋಸ್ಟ್ಲಿ 200 ಕೋಟಿನೇ ಹೋಗಿರ್ಬೋದು, ಯಾರಿಗೆ ಗೊತ್ತು ಹೆಂಗೆ ಅಂತ ಹೇಳ. ಮೋಸ್ಟ್ಲಿ ನಿಮ್ಮ ಗಟ್ ಪ್ರಾಪರ್ ಆಗಿತ್ತು, ನಿಮ್ಮ ಬ್ಯಾಕ್ಟೀರಿಯಾಗಳು ಪ್ರಾಪರ್ ಆಗಿ ಕೆಲಸ ಮಾಡಿ ಆನಂದದ ಉತ್ತುಂಗ ನಿಮ್ಮಲ್ಲಿ ಜನರೇಟ್ ಆಗಿ ನಿಮ್ಮ ತಲೆ ಸರಿಯಾಗಿ ಓಡಿದ್ರೆ ನೀವು ಒಂದು 200-300 ಕೋಟಿ ಕಂಪ್ನಿ ಕಟ್ಬೋದಿತ್ತು, ಯಾರಿಗೆ ಗೊತ್ತಿತ್ತು. ನನ್ನ ಈ 8 ನ್ಯೂಟ್ರಾಸಿಟಿಕಲ್ ಪ್ರಾಡಕ್ಟ್ಸ್ನ ನಾವೇನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರಿಸರ್ಚ್ ಮಾಡಿ, ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಆ್ಯಂಡ್ ನನ್ನ ಬ್ಯಾಗಲ್ಲಿ ನಿರಂತರ ನಾನು ಯೂಸ್ ಮಾಡ್ತೀನಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ. ಮುಂದಿನ ಎಪಿಸೋಡ್ಗೆ ಸ್ವಾಗತ. ಈಗ ನನಗೆ ಭಾಳ ಸರಳವಾದ ಪ್ರಶ್ನೆ ಮತ್ತು ಭಾಳ ಅದನ್ನು ಅನುಭವಿಸೋರಿಗೆ ಗೊತ್ತು ಸರ್, ನಾನು ಅನುಭವಿಸ್ತೀನಿ. ಜರ್ನಿಗೆ ಹೋಗ್ತಾ ಇರ್ತೀನಲ್ಲ, ಅವಾಗ ಹೊಟ್ಟೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಕೆಲವೊಬ್ರು ಇನ್ನೇನೋ ಸೋಡಾ ಕುಡಿ ಹೋಗುತ್ತೆ ಅಂತಾರೆ. ಅಲ್ಲಿ ಹೋಗಿ ಎಲ್ಲೋ ನಿಲ್ಲಿಸ್ತೀವಿ, ಒಂದು ಏನೋ ಟ್ಯಾಬ್ಲೆಟ್ ತೊಗೊತೀವಿ, ಹೋದ್ರೋಯ್ತು ಬಿಟ್ಟರೋಯ್ತು, ಕೆಲಸದ ಓಡಾಡ್ತಾನೆ ಇರ್ತೀವಿ. ಬಟ್ ಮೊನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದಾಗ ನನಗೆ ಗೊತ್ತಾಯಿತು, ರಾತ್ರಿ 2 ಗಂಟೆ ಹೊಟ್ಟೆ ನೋವು ತಾಳಲಾರದೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದೆ. ಅದು ನಿಮಗೂ ಗೊತ್ತಿದೆ. ಈಗ 1 ತಿಂಗಳು ರೆಸ್ಟಲ್ಲಿದ್ದೀನಿ. ಖಂಡಿತ 2,20,000 ಖರ್ಚಾಯ್ತು ಸರ್. ಅಬ್ಬಬ್ಬಬ್ಬಬ್ಬ, 2,20,000 ಖರ್ಚಾಯ್ತು ಅಂತ ನೀವು ಹೇಳ್ತಿದ್ದೀರಾ. ನಾನು ವೀಕ್ಷಕರಿಗೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಸಣ್ಣ ಮಾತ್ರೆ ನುಂಗ್ತಿದ್ದಂಗೆ ಶಮನ ಆಗೋಂಥ ಸಮಸ್ಯೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಓಕೆ, ಇದನ್ನ ತಿಳ್ಕೊಳಕ್ಕೆ ಡಾಕ್ಟರೇ ಆಗಿರ್ಬೇಕು ಅಂತಾನೂ ಏನಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಹೇಳೋಕೆ ಹೊರಟಿರೋ ಸತ್ಯಗಳು ನಿಮಗೆ ಹಲವಾರು ಅಂದಾಜುಗಳನ್ನ, ಆಲೋಚನೆಗಳನ್ನ ನಿಮ್ಮ ತಲೆಯಲ್ಲಿ ಹುಟ್ಟಾಕತ್ತೆ. ಮೊದಲನೇದಾಗಿ ಯಾಕೆ ಅಂದ್ರೆ, ಈಗ ನಾನೊಂದು ಸುಸಜ್ಜಿತವಾಗಿರೋ ಹಾಸ್ಪಿಟ್ಲ್ ಕಟ್ತಾ ಇದ್ದೀನಿ ಅಂತಂದಾಗ ನನಗೆ ಹಲವಾರು ರೋಗಿಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಎಲ್ಲಾ ರೋಗಿಗಳು ಶುರುವಾಗಿ ನನ್ನ ಹತ್ರಕ್ಕೆ ಬರಬೇಕು ಅಂತಂದಾಗ ಗ್ಯಾಸ್ಟ್ರಿಕ್ಗೆ ಮೊದಲನೇ ಕಾಯಿಲೆ ಆಗಿರುತ್ತೆ. ಈ ಗ್ಯಾಸ್ಟ್ರಿಕ್ ಅನ್ನೋದು, ಸರ್ ನನ್ನ ಆಹಾರ ಶಿಸ್ತುಬದ್ಧವಾಗಿದೆ, ನನ್ನ ಎಲ್ಲ ಜೀವನ ಕ್ರಮಗಳು ಶಿಸ್ತುಬದ್ಧವಾಗಿದ್ದಾವೆ, ಆದರೂ ಕೂಡ ನನಗೆ ಯಾಕೆ ಸರ್ ಕಾಡ್ತಿದೆ ಅಂತ ಕೇಳೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಅರ್ಥ ಇದರ ಪೂರ್ತಿಯಾಗಿ ತಿಳ್ಕೊಂಬಿಡೋಣ ಇವತ್ತು. ಯಾಕೆಂದ್ರೆ ಇದ್ರಲ್ಲಿ ಬಳಲಿರೋರು ತುಂಬಾ ಜನ. ಈ ಗ್ಯಾಸ್ಟ್ರಿಕ್ ಬಗ್ಗೆ ಏನು ತಿಳ್ಕೋಬೇಕು ಅಂತ ನಾನು ಒಂದು ವಿಚಾರದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಇದೆ, ಕೇಳಿ ಸರ್. ಸೊ ಇದನ್ನ ನಾನು ನಿಮ್ಮ ಹತ್ರ ಯಾಕೆ ಬರ್ಬೇಕು? ನೀವೇನ್ ಡಾಕ್ಟರಾ ಅಥವಾ ಅದಕ್ಕೋಸ್ಕರ ಡಾಕ್ಟರ್ ಇದಾರೆ, ಕ್ಲಿನಿಕ್ ಇದೆ, ಹಾಸ್ಪಿಟಲ್ ಇದೆ? ವೆರಿ ಗುಡ್. ಡಾಕ್ಟರ್, ಎಸ್, 100% ಐ ಆಮ್ ನಾಟ್ ಎ ಡಾಕ್ಟರ್. ಬಟ್ ಇನ್ನೊಂದು ವಿಚಾರ ಏನು ಅಂದ್ರೆ, ಡಾಕ್ಟರ್ ಅನ್ನೋರು ಬಂದಿರೋದು ಈ 20, 30, 40, 50 ವರ್ಷದಿಂದ ಈಚೆಗೆ. ಅದರಿಂದ ಈಚೆಗೆ ಕೃಷ್ಣದೇವರಾಯರು ಆ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ರು, ಇದಕ್ಕಿಂತ ದೊಡ್ಡ ನಡೆದಿದ್ರು. ಅವಾಗ ಯಾರು ಇರ್ಲಿಲ್ಲ ಸರ್. ನಿಮ್ಮ ಸಾಮಾನ್ಯ ಬೇಸಿಕ್ ಆಹಾರ ಜ್ಞಾನನು ನೀವು ವೈದ್ಯರ ಹತ್ರನೇ ತಿಳ್ಕೊಂಡು ಅಲ್ಲಿಂದ ಸಲಹೆ ತಗೋತೀನಿ ಇಂದಿದ್ದಕ್ಕೇನೆ ಇವತ್ತು ಈ ಲೆಕ್ಕಕ್ಕೆ ತಲುಪಿರೋದು ತಾವೆಲ್ಲ. ಬನ್ನಿ ಹಂಗಾರೆ ತಿಳ್ಕೊಳ್ಳೋಣ, ಇನ್ ಡೀಟೇಲ್ ಆಗಿ ಹೋಗಿ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋಣ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಇಂದ ಏನಾಗುತ್ತೆ ಸರ್? ಈ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ನಿಮ್ಮ ಹೊಟ್ಟೆಲಿ ಶುರುವಾಗುತ್ತೆ. ಈ ಹೊಟ್ಟೆನ ಇತ್ತೀಚಿನ ದಿನಗಳಲ್ಲಿ ವಿವರಿಸ್ತಾ ಇದ್ದಾರೆ, ಗಟ್ ಬಯೋಮ್ ಅಂತ ಕರೀತಾರೆ. ಗಟ್ ಈಗ ಇತ್ತೀಚೆಗೆ ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿರೋದು ಗಟ್ ಹೆಲ್ತ್. ಗಟ್ ಹೆಲ್ತ್ ಅಂದ್ರೆ ಇಡೀ ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ಗಟ್ ಅಂತ ಕರೀತಾರೆ. ಇದು ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿದೆ. ಏನಕ್ಕೆ ಇದು ಇತ್ತೀಚೆಗೆ ಇಷ್ಟು ಪ್ರಚಲಿತದಲ್ಲಿದೆ ಅಂತಂದ್ರೆ, ಹೊಟ್ಟೆ ಕೆಟ್ಟರೆ ತಲೆ ಕೆಡುತ್ತೆ, ತಲೆ ಕೆಟ್ಟರೆ ಹೊಟ್ಟೆ ಕೆಡುತ್ತೆ ಅನ್ನೋದು ಇವತ್ತು ಪ್ರೂವ್ ಆಗೋಗ್ಬಿಟ್ಟಿದೆ. ಅಂದ್ರೆ ನಿನ್ನ ಹೊಟ್ಟೆ ಚೆನ್ನಾಗಿದ್ರೆ ಮಾತ್ರ ನಿನ್ ತಲೆ ಚೆನ್ನಾಗಿರುತ್ತೆ, ನಿನ್ನ ಹೊಟ್ಟೆ ಆರೋಗ್ಯವಾಗಿದ್ರೆ ಮಾತ್ರ ನೀನು ಕ್ರಿಯೇಟಿವ್ ಆಗಿರ್ತೀಯ, ನಿನ್ನ ಹೊಟ್ಟೆ ಚೆನ್ನಾಗಿದ್ರೆ ಮಾತ್ರ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ. ನೀನು ಖುಷಿಯಾಗಿರ್ಬೇಕು ಅಂದ್ರೆ ನಿನ್ನ ಹೊಟ್ಟೆ ಚೆನ್ನಾಗಿರ್ಬೇಕು. ಅಂದ್ರೆ ನಿನ್ನ ಹೊಟ್ಟೆ ಡಸ್ಟ್ ಬಿನ್ ಅಲ್ಲ, ಸಿಕ್ಕಿದ್ನೆಲ್ಲ ತುಂಬಿಕೊಂಡು ತಿನ್ಕೊಂಡು ಅದನ್ನ ತುಂಬ್ತಾ ಬಂದ್ರೆ ನೀನು ಮಾನಸಿಕವಾಗಿ ಕುಗ್ತಾ ಹೋಗ್ತೀಯಾ. ಎಕ್ಸಾಂಪಲ್ ಹೇಳ್ತಿರ್ತಾರೆ, ಸರ್ ಜೀವನದಲ್ಲಿ ಏನೂ ಬರಲ್ಲ. ನೀವ್ ಯಾರು ಸಿಗ್ದಾಗ ಕೇಳ್ತಿರ್ತೀರ, ಏನಪ್ಪ ಬದಲಾವಣೆ ಅಂತಂದ್ರೆ ಏನೂ ಇಲ್ಲ ಬದಲಾವಣೆ. ಯಾಕೆ ಅಂತಂದ್ರೆ ನಿನ್ನಲ್ಲಿ ಕ್ರಿಯೇಟಿವ್ ಐಡಿಯಾಗಳು ಬರ್ತಾ ಇಲ್ಲ. ಸ್ಪರ್ಧಾತ್ಮಕ ಜಗತ್ತು. ಈ ಸ್ಪರ್ಧಾತ್ಮಕ ಜಗತ್ತಿಗೆ ನೀನ್ ಸ್ಪರ್ಧಾತ್ಮಕವಾಗಿ ರೆಡಿ ಆಗ್ಬೇಕು ಅಂತಂದ್ರೆ ಪವರ್ಫುಲ್ ತಲೆ ಅಲ್ಲ, ಪವರ್ಫುಲ್ ಹೊಟ್ಟೆ ಇರಬೇಕು. ಈಗ ಸದ್ಯದ ಪರಿಸ್ಥಿತಿ ಹಿಂಗಾಗಿದೆ. ಸೊ ನಿನ್ನನ್ನ ವೀಕ್ ಮಾಡ್ತಾ ಬರುತ್ತೆ, ನಿನ್ನ ಕೆಲಸ ಮಾಡೋ ಕೆಪಾಸಿಟಿನ
ತಲೆನೋವಿನ ತಗ್ಗಿಸ್ತಾ ಬರುತ್ತೆ, ನಿನ್ನನ್ನ ಸೋಂಬೇರಿ ಮಾಡ್ತಾ ಬರುತ್ತೆ, ತಪ್ಪಿಸ್ಕತೀಯ, ಚಾಲೆಂಜ್ ಅನ್ನ ಎದುರಿಸಲ್ಲ, ಕೆಲಸದಲ್ಲಿ ಕದಿತೀಯ, ತೋಟದಲ್ಲಿ ಇವತ್ತು ಅಷ್ಟು ನೀರು ಬಿಡಬೇಕು, ನನ್ನ ತೋಟಕ್ಕೆ ನೀರು ಬಿಡೋಕ್ಕೆ ಹೋಗಲ್ಲ, ಮೊಬೈಲ್ ಹಿಡ್ಕೊಂಡು ಅಲ್ಲಲ್ಲೇ ಕುತ್ಕೊಂತಾನೆ, ತಿಂತಿದ್ದಂಗೆ ಊಟ ಭಾರ ಅನ್ಸುತ್ತೆ, ಒಂಥರ ಹಿಂಸೆ ಆಗ್ತಿರುತ್ತೆ, ಆಕ್ಲಿಸ್ತಾ ಇರ್ತಾನೆ. ಇದೆಲ್ಲದು ಪೂರ್ಣ ಪ್ರಮಾಣದಲ್ಲಿ ನೀನು ಗ್ಯಾಸ್ಟ್ರಿಕ್ಕಿಗೆ ಬಲಿಪಶು ಆಗಿದೆಯಾ ಅನ್ನೋ ಸೂಚನೆನ ಕೊಡುತ್ತೆ. ಸೊ ಈ ಗ್ಯಾಸ್ಟ್ರಿಕ್ ಅನ್ನೋದಿದೆಯಲ್ಲ, ಇದು ಒಂದು ಬಿತ್ತನೆ. ಇದು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಿತ್ತನೆ ಇದು ನೀನು ಶಿಸ್ತಾಗಿದ್ರು ಕೂಡ ನೀನು ಆಲ್ರೆಡಿ ಪ್ರವೇಶ ಮಾಡಾಗಿರುತ್ತೆ. ಇದೆಷ್ಟು ಇಂಪಾರ್ಟೆಂಟ್ ಅಂದ್ರೆ ರುದ್ರಪ್ಪನವ್ರೆ, ಈ ಹೈಬ್ರಿಡ್ ಬೀಜಗಳು ಬಂತು. ಈ ಹೈಬ್ರಿಡ್ ಬೀಜಗಳು ಬಂದಾಗ ಮಹಾರುದ್ರಪ್ಪನವರ ಹೊಟ್ಟೆ ಒಳಗೆ ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳಿರುತ್ತೆ. ನಿಮ್ಮ ಗಟ್ಟಲ್ಲಿ ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು. ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ? ಆಹಾರವನ್ನ ಅರಗಿಸ್ತವೆ. ಎಷ್ಟು ಶಕ್ತಿಶಾಲಿಯಾಗಿ ಅರಗಿಸ್ತವೆ ಅಂತಂದ್ರೆ, ನೀವೇನಾದ್ರೂ ಒಂದು ಸೇಬಣ್ಣನ್ನ ತಗೊಂಡು ನಿಮ್ಮ ಬಾಯೊಳಗೆ ಹಾಕೊಳ್ಳಿ, ಇನ್ನ ಅರ್ಧ ಸೇಬ್ನ ತಗೊಂಡೋಗಿ ಅತ್ಯಂತ ಹೆಚ್ಚು ಬ್ಯಾಕ್ಟೀರಿಯಾಗಳಿರುವ ತಿಪ್ಪೆ ಒಳಗಿಡಿ. ಅದು ತಿಪ್ಪೆ ಒಳಗೆ ಕರಗಕ್ಕೊಂದು 4-5 ದಿನ ತಗೊಂಡ್ರೆ ನಿಮ್ಮ ಹೊಟ್ಟೆ ಒಳಗೆ 2-3 ಗಂಟೆಲಿ ಕರಗುತ್ತೆ. ಇನ್ನೆಂಥ ಬ್ಯಾಕ್ಟೀರಿಯಾಗಳು ಇರ್ಬೋದು ನಿಮ್ಮ ಹೊಟ್ಟೆ ಒಳಗೆ, ಪವರ್ಫುಲ್ ಬ್ಯಾಕ್ಟೀರಿಯಾಸ್. ಇಂಥ ಒಂದು ಸಾಮಾನ್ಯ ವಿಜ್ಞಾನ ತಿಳ್ಕೊಳ್ಳಿ, ಅವಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಇಷ್ಟು ಪವರ್ಫುಲ್ ಆಗಿದ್ದಂತಹ ನಮ್ಮ ಜೀರ್ಣಾಂಗ ವ್ಯವಸ್ಥೆ, ಪ್ರತಿಯೊಂದು ಆಹಾರನ ಅರಗಿಸ್ಬೇಕಾಗಿದ್ದಂತ ಜೀರ್ಣಾಂಗ ವ್ಯವಸ್ಥೆಗೆ ಹೈಬ್ರಿಡ್ ಕೃಷಿ ಸ್ಟಾರ್ಟ್ ಆಯ್ತು. ಅಲ್ಲೇನ್ ಮಾಡಿದ್ರು? ನನ್ನ ಭತ್ತಕ್ಕೆ, ನನ್ನ ಗೋಧಿಗೆ, ನನ್ನ ತರಕಾರಿಗಳಿಗೆ ಕೀಟಗಳು ಬಾಧಿಸಬಾರದು ಅಂತ ತಳಿಯನ್ನು ಅಭಿವೃದ್ಧಿ ಪಡಿಸಿದ್ರು. ಅವು ನಿನ್ನ ಹೊಟ್ಟೆ ಒಳಗಿರೋ ಈ ಬ್ಯಾಕ್ಟೀರಿಯಾಗಳಿಗೂ ಸ್ಪಂದನೆ ಮಾಡ್ತಾ ಇಲ್ಲ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಅಣ್ಣ ನಾನು ಮೊಸರನ್ನ ತಿಂತೀನಿ, ಅಣ್ಣ ನಾನು ಹಾಲು ಅನ್ನ ತಿಂತೀನಿ, ಆದ್ರೂ ನನಗೆ ಎಸಿಡಿಟಿ, ಹೊಟ್ಟೆ ಭಾರ ಅನ್ಸುತ್ತೆ. ಒಂದಾನೊಂದು ಕಾಲದಲ್ಲಿ ಊಟವನ್ನು ತಿಂದು ಹುಲಿಗಳ ತರ ಕೆಲಸ ಮಾಡ್ತಿದ್ದವರು ಈ ಊಟವನ್ನು ತಿಂದವ್ರು ಆಕ್ಲಿಸ್ತಾರೆ. ನೀವು ನೋಡಿರ್ಬೋದು, ಊಟವನ್ನು ತಿಂದ್ರೆ ಭಾರವನ್ನ ಅನುಭವಿಸ್ತಾ ಇದ್ದಾರೆ, ಊಟವನ್ನು ತಿಂದಾಗ ಸುಸ್ತು ಅಂತ ಅನುಭವಿಸ್ತಾರೆ. ಇದೆಲ್ಲದೂ ಕೂಡ ಗ್ಯಾಸ್ಟ್ರಿಕ್. ಇದಕ್ಕೆ ಹೇಳ್ತೀನಿ ಗ್ಯಾಸ್ಟ್ರಿಕ್ ಬಿತ್ತನೆ ಆಗಿದ್ದು ಅಂತ. ಗ್ಯಾಸ್ಟ್ರಿಕ್ ಬಂದಿದ್ದಲ್ಲ, ಅದು ಎಲ್ಲರನ್ನೂ ಪ್ರವೇಶಿಸ್ತು. ಇದು ಮೊದಲನೇ ಹಂತ. ಎರಡನೇ ಹಂತ, ನೀವು ಮೊಬೈಲ್ನಲ್ಲಿ ಅಭಿವೃದ್ಧಿಪಡಿಸಿ, ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಿ, ಕಾರ್ನ ಅಭಿವೃದ್ಧಿಪಡಿಸಿ, ನಿಮ್ಮ ಕೈ ಮುಗಿದು ಹೇಳ್ತೀವಿ ಆಹಾರನ ಅಭಿವೃದ್ಧಿಪಡಿಸ್ಬಿಟ್ರಿ. ಯಾಕೆ ಅಂತಂದ್ರೆ, ನೀನು ಅಭಿವೃದ್ಧಿ ಪಡಿಸ್ದಂಗೆ ನಿನ್ನ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿ ಹೊಂದಲ್ಲ. ಅದು ವಂಶ ಪಾರಂಪರ್ಯವಾಗಿ 100 ವರ್ಷದಿಂದ 1000 ವರ್ಷದಿಂದ ನಿಮ್ಮ ಹೊಟ್ಟೆ ಒಳಗೆ ಬಂದಿದೆ. ಇದು ಸ್ಟೇಟಸ್ ಆಗೋಯ್ತು. ಮಹಾರುದ್ರಪ್ಪ ಅವರ ಹೊಸ್ಮನೆಯಲ್ಲಿ ಈ ಅಡಿಗೆ ಮಾಡಿಸಿದ್ರು, ನಾವು ಅದನ್ನ ಮೀರ್ಸಿ ಇನ್ನೇನೋ ಮಾಡಿಸ್ಬೇಕು. ಅವನು ಅದಕ್ಕೆ ಇನ್ನಷ್ಟು ಬಣ್ಣ, ಇನ್ನಷ್ಟು ಕಾಂಪ್ಲಿಕೇಟೆಡ್. ಈ ಹೋಟ್ಲಲ್ಲಿ ಇದು ಚೆನ್ನಾಗಿರಲ್ಲ, ಅವನು ಇನ್ನೊಂಥರ ಕೊಡ್ತಾನೆ, ಇವನು ಇನ್ನೊಂಥರ ಕೊಡ್ತಾನೆ. ಈ ಉಚ್ಚಾಟದಿಂದ ಕಾಂಪ್ಲಿಕೇಟೆಡ್ ಫುಡ್ಗಳು ಇವತ್ತು ನಮ್ಮ ದೇಹನ ಪ್ರವೇಶ ಮಾಡಕ್ ಸ್ಟಾರ್ಟ್ ಆಯ್ತು. ಆಗಿದವೋ ಆಗಿಲ್ವೋ? ನಾನಾ ಥರದ ಚಿಪ್ಸ್ಗಳು, ನಾನಾ ಥರದ ಬಿಸ್ಕೆಟ್ಗಳು, ಅವು ನಮಗೆ ಪರಿಚಯನೇ ಇರಲ್ಲ. ಇವು ಗ್ಯಾಸ್ಟ್ರಿಕ್ ಮೊದಲೇ ಪ್ರಾರಂಭ ಆಯ್ತು, ಇವು ಮುಂದಕ್ಕೆ ತಗೊಂಡೋಯ್ತು. ಇದ್ರ ಜೊತೆಗೆ ನಮ್ಮ ಜೀವನ ಶೈಲಿ ಬಂದು ತಗ್ಲಾಕಂತು. ಏನು? ಲೇಟ್ ನೈಟ್ ತಿಂತಕ್ಕಂಥದ್ದು, ಟ್ರಾವೆಲ್ ಜಾಸ್ತಿ ಇರುತ್ತೆ, ನಾನು ತಪ್ಪಿಸ್ಕೊಳಕ್ಕಾಗಲ್ಲ, ನನ್ನ ಓಡಾಟ ನಾನು ಜಾಸ್ತಿ ಮಾಡಲೇಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಉದ್ಯಮ ಅಂತಿದ್ರೆ ಅಥವಾ ನೀವು ಯೂಟ್ಯೂಬರ್ಸ್ ಅಂತಿದ್ರು ಕೂಡ ಪ್ರಯಾಣ ಇದು ಫಿಕ್ಸ್. ಆ್ಯಂಡ್ ದೈಹಿಕ ಶ್ರಮ ಕಮ್ಮಿ ಆಯಿತು. 90% ಬೆಂಗಳೂರಲ್ಲಿರೋ ಕೆಲಸಗಳೇನು ಕೂತು ಮಾಡ್ತಕ್ಕಂಥ ಕೆಲಸಗಳು. ಸೊ ದೈಹಿಕ ಶ್ರಮ ಕಮ್ಮಿ ಆಯಿತು. ಇವು ಗ್ಯಾಸ್ಟ್ರಿಕ್ನ 3ನೇ ಸ್ಟೇಜಿಗೆ ಕರ್ಕೊಂಡೋದು. ಸೊ ಹೀಗಾಗಿ ಇವತ್ತು ಎಸಿಡಿಟಿ, ಪೂರ್ ಗಟ್ ಅಂತ ನಾವು ಏನು ಹೇಳ್ತೀವಿ, ಇದು ಜನರನ್ನು ಭಾಳ ಸಮಸ್ಯೆಗೆ, ಕೆಲವರು ಅನುಭವಿಸ್ತಾ ಇರ್ತಾರೆ. ಅರ್ಧ ತಲೆನೋವು ಬರ್ತಾ ಇರುತ್ತೆ, ತಲೆ ಚೆಚ್ಕೊತಾ ಇರ್ತಾರೆ. ಯಾವ ಆಹಾರವನ್ನು ಸಂಭ್ರಮಿಸಿ ತಿನ್ನಬೇಕಾಗಿತ್ತೋ ಅಂಥ ಆಹಾರವನ್ನು ಅನುಮಾನದಿಂದ ತಿನ್ನೋ ಕಾಲ ಬಂದೋಯ್ತು. ಇದು ಗ್ಯಾಸ್ಟ್ರಿಕ್ನ ಹೊರತ. ಈ ಗ್ಯಾಸ್ಟ್ರಿಕ್ ಅಂದರೆ ಇದು ಹೊಟ್ಟೆಯಿಂದ ಶುರುವಾಗುತ್ತೆ ಅಲ್ವ ಸರ್? ಹೌದು. ಮತ್ತೇನಾದರೂ ಇದಕ್ಕೆ ಬೇರೆ ಇದಕ್ಕೆ ತಿರುಗಿಕೊಳ್ಳುತ್ತಾ, ಬರೀ ಅಷ್ಟೇ ನೋವು ಇರುತ್ತಾ ಅದಕ್ಕೆ, ಹೇಗೆ ಅಂತ? ತುಂಬ ಸರ್, ತುಂಬ ನಿಮ್ಮ ಗ್ಯಾಸ್ಟ್ರಿಕ್ನ ನೀವು ಶಾರ್ಟ್ಕಟ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಗಟ್ ಬ್ಯಾಕ್ಟೀರಿಯಾಗಳ ಅವಶ್ಯಕತೆನ ಅರ್ಥ ಮಾಡ್ಕೋಬೇಕು. ಆ ಬ್ಯಾಕ್ಟೀರಿಯಾಗಳನ್ನ ಖುಷಿ ಪಡಿಸಿದ್ರೆ ನೀವು ಖುಷಿಯಾಗಿ ಹೋಗ್ತೀರಾ. ಅಂದರೆ ಹೂ ಥರ ಆಗೋಗ್ಬಿಡುತ್ತೆ ನಿಮ್ಮ ಆರೋಗ್ಯ. ಅದನ್ನು ಸಾಲ್ವ್ ಮಾಡಲಿಲ್ಲ, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನಿಮ್ಮ ಜೀರ್ಣಕ್ರಿಯೆಯಿಂದ ನಿಮ್ಮ ಲಿವರ್ ಮೇಲೆ ಒತ್ತಡ ಜಾಸ್ತಿಯಾಗಿ ಫ್ಯಾಟಿ ಲಿವರ್ ಸಂಭವಿಸುತ್ತೆ. ನಂತರ ಡಯಾಬಿಟೀಸು, ನಂತರ ಹಾರ್ಟ್ ಅಟ್ಯಾಕು, ನಂತರ ಸ್ಟ್ರೋಕು, ಮೈಕೈ ನೋವು, ಒಟ್ಟಿಗೆ ಎಲ್ಲ ಸಮಸ್ಯೆಗಳಿಗೆ
ಮೊದಲನೇ ಪಾಯ ಹಾಕಿ ಪೂಜೆ ಮಾಡೋದೇ ಈ ಗ್ಯಾಸ್ಟ್ರಿಕ್. ಅಯ್ಯಪ್ಪ, ನಿಮಗೆ ಗ್ಯಾಸ್ಟ್ರಿಕ್ ಶುರುವಾಗಿದೆ ಅಂದ್ರೆ ಬೆಲ್ ಹೊಡೆದಿದೆ ಅಂತ ನೀವು ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿಂದ ನಿಮ್ಮ ಹೆಲ್ತ್ ರಿವರ್ಸ್ ಮಾಡ್ಕೊಂಡ್ರೆ ಅದ್ಭುತವಾದ ಆರೋಗ್ಯ ನಿಮಗೆ ಸಿಗುತ್ತೆ. ಏನೇನು ಲಕ್ಷಣಗಳಿದೆ, ಹೆಂಗೆ ಕಾಣಿಸ್ಕೊಳುತ್ತೆ ಅದು? ತಿಂತಿದ್ದಂಗೆನೆ ಹೆವಿನೆಸ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಬ್ಲೋಟಿಂಗ್ ಬರುತ್ತೆ, ಸುಸ್ತು ಅನ್ಸುತ್ತೆ, ಆ್ಯಂಡ್ ತಿಂತಿದ್ದಂಗೆನೆ ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ, ಅರ್ಧ ತಲೆನೋವು ಸ್ಟಾರ್ಟ್ ಆಗುತ್ತೆ, ಹೊಟ್ಟೆನಲ್ಲಿ ಹುರಿ ಸ್ಟಾರ್ಟ್ ಆಗುತ್ತೆ, ಎಷ್ಟೋ ಜನಕ್ಕೆ ಬರ್ನಿಂಗ್ ಸೆನ್ಸೇಷನ್ ಒಂಥರ ಅದು ತೇಗು ಬರ್ತಾ ಇರುತ್ತೆ. ಇವೆಲ್ಲವೂ ಕೂಡ ಎಸಿಡಿಟಿಯ ಲಕ್ಷಣಗಳು. ಒಂದೇ ಸಲ ಡೌನ್ ಆಗುತ್ತೆ, ಮೂಡ್ ಸ್ವಿಂಗ್ ಆಗುತ್ತೆ. ನನಗೊಟ್ಟಲ್ಲಿ ನನ್ನ ಏಕಾಗ್ರತೆ ಡಿಸ್ಟರ್ಬ್ ಆಗ್ತಿದೆ. ಏಕಾಗ್ರತೆ ಡಿಸ್ಟರ್ಬ್ ಆಗುತ್ತೆ ಅಂತಂದ್ರೆ ನನ್ನ ಈ ಹೊಟ್ಟೆಗೂ ನನ್ನ ಮೆದುಳಿಗೂ ನೇರ ಸಂಬಂಧ ಇದೆ, ಕಲೆಕ್ಷನ್ ಇದೆ. ಸೊ ಹಾಗಾಗಿ ನನ್ನ ಹೊಟ್ಟೆ ನನ್ನ ತಲೆನ ಕೆಡಿಸುತ್ತೆ. ಕೆಲವು ಸರಿ ಅರ್ಜೆಂಟಾಗಿ ಸೋಡಾ ಕುಡೀರಿ ಅಂತ ಹೇಳ್ತಾರೆ, ಅಥವಾ ನಿಂಬೆಹಣ್ಣು ನೀರು ಏನೋ ಕುಡೀರಿ ಅಂತ ಹೇಳ್ತಾರೆ, 108 ಏನೇನೋ ಹೇಳ್ತಾರೆ. ಹಾಗಾದ್ರೆ ಅವೆಲ್ಲ ಸರಿನಾ ತಪ್ಪ? ಅರೆ ನಾನು ಹೇಳ್ತಾ ಇರೋದು 100%. ನೀವು 1000 ಹೇಳಿ, ಇನ್ನೊಂದು 1000ಕ್ಕೆ ಇನ್ನೊಂದು 1000 ಹೇಳಲಿ, ಅದರ ಬೇರ್ ಮಟ್ಟಕ್ಕೆ ಹೋಗಿ ಅದನ್ನ ಸರಿ ಮಾಡೋದ ಹೊರತು ಇವು ಪೋಸ್ಟ್ ಪೋನ್ ಆಗ್ತವೆ. ಎಲ್ಲೆಷ್ಟು ದಿನ ಸೋಡಾ ಕುಡಿತೀರಾ, ಎಷ್ಟು ದಿನ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀರಾ, ಎಷ್ಟು ದಿನ ಈಗ ನೀವು ಹೇಳ್ತಿದ್ದೀರಲ್ವಾ, ಮೆಂತೆ ನೀರು ಕುಡೀರಿ, ಜೀರಿಗೆ ನೀರು ಕುಡೀರಿ, ಉಪ್ಪಿನ ನೀರು ಕುಡೀರಿ, ಅದು ಕುಡೀರಿ, XYZ, ಎಲ್ಲಿ ತನಕ ಮಾಡ್ತೀರಾ? ಎಲ್ಲಿ ತನಕ ಮಾಡ್ತೀರಾ? ಇದಲ್ಲ. ಅದಕ್ಕೆ ಬೇಕಾಗಿರೋದು ಫಸ್ಟ್ ನಿಮ್ಮ ದೇಹ ಶುದ್ಧಿ ಆಗಬೇಕು. ಶುದ್ಧಿ ಮಾಡ್ಕೊಂಡಾದ್ಮೇಲೆ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಲ್ಲಿಗೆ ಏನೇನು ಬೇಕು. ತುಂಬ ಅಲರ್ಜೀಸ್ ಇರುತ್ತೆ ರುದ್ರಪ್ಪನವ್ರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಅಲರ್ಜಿಗಳಿದೆ. ಈಗ ಎಕ್ಸಾಂಪಲ್, ಡೈರಿ ಪ್ರಾಡಕ್ಟ್ಗಳೇ ಅರ್ಗಲ್ಲ ಕೆಲವ್ರಿಗೆ, ಅದನ್ನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರೀತಾರೆ. ಇನ್ನೊಬ್ರಿಗೆ ಗ್ಲೂಟೇನ್ ಅಂದರೆ ಆಗಲ್ಲ. ಅಂದರೆ ಗ್ಲೂಟೇನ್ ಅಂಶ ಯಾವುದ್ರಲ್ಲಿ ಇರುತ್ತೆ, ಇವನ್ನೆಲ್ಲ ಟೆಸ್ಟ್ ಮಾಡ್ಸೋಕ್ಕೆ 5,000-10,000 ರೂಪಾಯಿ ಇದೆ. ಸರಿ, ಟೆಸ್ಟ್ ಮಾಡಿಸ್ಬಿಟ್ರಿ, ರಿಪೋರ್ಟ್ ಬಂತು, ಡೈರಿ ಉತ್ಪನ್ನಗಳಿಂದ ನಿನಗೆ ಅಲರ್ಜಿ ಇದೆ, ಗ್ಲೂಟೇನಿಂದ ನಿನಗೆ ಅಲರ್ಜಿ ಇದೆ. ಸರಿ, ಗೊತ್ತಾದ್ಮೇಲೆ ಏನು ಮಾಡ್ತೀರಾ? ಅವಾಯ್ಡ್. ಎಷ್ಟು ಮಾಡ್ತೀರಾ? ಈಗ ಯಾರ ಮನೆಗಾರು ಹೋಗ್ಬಿಟ್ಟು ನಿಮ್ಮಲ್ಲಿ ತೊಗರಿಬೇಳೆ ಹಾಕಿದ್ರೆ ನಾನು ಊಟ ಮಾಡಲ್ಲ, ನಿಮ್ಮಲ್ಲಿ ಗೋಧಿ ಇದ್ರೆ ನಾನು ಊಟ ಮಾಡಲ್ಲ, ನಿಮ್ಮಲ್ಲಿ ಅಕ್ಕಿ ಇದ್ರೆ ನಾನು ಊಟ ಮಾಡಲ್ಲ, ನಿಮ್ಮಲ್ಲಿ ಮಜ್ಜಿಗೆ ಕೊಟ್ಟರು ನಾನು ಕುಡಿಯಲ್ಲ. ನಿನ್ನನ್ನು ಮಂಗಳ ಗ್ರಹದಿಂದ ಬಂದಿರೋ ಜೀವಿ ಥರ ಮಾಡ್ತಾರೆ. ನೀನೇನು ಟೆಸ್ಟ್ ಮಾಡಿ ಅವೆಲ್ಲ ಅಲರ್ಜಿ ಇದೆ ಅಂತ ನೀನು ಪ್ರೂವ್ ಮಾಡ್ಕೊಂಡ್ರು ಕೂಡ ಅದರಿಂದ ನಿನಗೆ ಸಿಕ್ಕಿದ್ದಾರು ಏನು? ಇದಕ್ಕಿರೋ ಪರ್ಯಾಯನ ನಾವಿವತ್ತು ಯೋಚನೆ ಮಾಡಬೇಕು. ಓಕೆ, ಈಗ ಪರಿಣಾಮಗಳು, ದುಷ್ಪರಿಣಾಮಗಳ ಬಗ್ಗೆ ಆಲ್ರೆಡಿ ಹೇಳಿದಿರಿ, ಇಷ್ಟೇ ಅಲ್ವಾ ದುಷ್ಪರಿಣಾಮಗಳು? ಇನ್ನೂ ಹೇಳಕ್ ಹೋದ್ರೆ 2 ಎಪಿಸೋಡ್ ಅಯ್ಯಪ್ಪ. ಓಕೆ, ಆಮೇಲೆ ಶಾಶ್ವತ ಪರಿಹಾರ ಏನು ಸರ್? ಶಾಶ್ವತ ಪರಿಹಾರ ಅಂತಂದ್ರೆ ನೋಡ್ರಿ, ನಿಮ್ಮ ಏನಿದೆ ಬ್ಯಾಕ್ಟೀರಿಯಾಗಳು, ಆಹಾರದ ಬ್ಯಾಕ್ಟೀರಿಯಾಗಳು, ಇವತ್ತು ನಾನು ಫುಡ್ಡನ್ನು ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಇವತ್ತು ಬೆಳೆನ ಪರಿವರ್ತನೆ ಮಾಡೋಕ್ಕಾಗಲ್ಲ. ರೈತರಿಗೆ ಹೋಗ್ಬಿಟ್ಟು ನಾನು ಸಜೆಷನ್ ಕೊಡೋಕ್ಕಾಗಲ್ಲ. ನೀವು ಎಷ್ಟೋ ಯೂಟ್ಯೂಬ್ ಕಾರ್ಯಕ್ರಮಗಳು ಮಾಡಿದ್ದೀರಾ, ರೈತ ಅವನ ಒತ್ತಡದಲ್ಲಿ ಅವರಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೀವಿ, ಹಿಂದಕ್ಕೆ ಹೋಗೋಕ್ಕಾಗಲ್ಲ ಮಹಾರುದ್ರಪ್ಪನವ್ರೆ. ನನ್ನ ಪ್ರಕಾರ ಒಂದು ಸಿಂಪಲ್ ಹೇಳ್ತೀನಿ, 20 ವರ್ಷದಿಂದ ನೀವು ಹೆಂಗಿದ್ರಿ, ನಾನು ಹೆಂಗಿದ್ದೆ, ಈಗ ನಾವು ಹಂಗಾಗಿ ಬದುಕಕ್ಕಾಗತ್ತಾ? ಅದೇ ಪರಿಸ್ಥಿತಿಲಿ ರೈತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇದು ಚೇಂಜ್ ಆಗೋಕ್ಕಾಗಲ್ಲ ಸರ್. ಹಾಗಾದರೆ ನಾನು ಏನು ಮಾಡಬೇಕು? ನಾನು ನನ್ನ ಆಹಾರದಲ್ಲಿ ಸಿಗ್ತಿರ್ತಕ್ಕಂತಹ ವಿಟಮಿನ್ಸ್ನ, ಪ್ರೀಬಯೋಟಿಕ್ಸ್ನ, ಪ್ರೋಬಯೋಟಿಕ್ಸ್ನ ಮತ್ತು ಡೈಜೆಸ್ಟಿವ್ ಎನ್ಸೈಮ್ಸ್ನ ಆಚೆಗಡೆಯಿಂದ ತಿನ್ನಕ್ಕೆ ಪ್ರಯತ್ನ ಪಡಬೇಕು, ಅದು ಆಹಾರ ರೂಪದಲ್ಲಿ. ಆವಾಗ ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ ಸರ್, ಆಹಾರ ಅಂತ ಮಾತಾಡ್ತಾನೆ ಇದ್ದೀವಿ, ಆಲ್ರೆಡಿ ಬೇಕಾದಷ್ಟು ಪೆಸ್ಟಿಸೈಡ್ಸ್ ಅನ್ನು ಹಾಕಿ ಬೆಳಿತಾನೆ ಇದ್ದಾರೆ. ನಾನು ಅನಿವಾರ್ಯ 100 ಕೋಟಿ ಜನಕ್ಕಂತೂ ಒದಗಿಸಕ್ಕಾಗಲ್ಲ. ಸಾವಯವ ಅನ್ನೋದು ಯಾವುದೋ ಒಂದಿಷ್ಟು % ಎಲ್ಲೋ ಬೆಳೆದು ಯಾವುದೋ ಒಂದಿಷ್ಟು 1000 ಜನ ತಿಂತಾ ಇರ್ಬೋದು. ನಾವು ಅದಕ್ಕೆ ಒಗ್ಗಿಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗ್ತಿಲ್ಲ. ಆಹಾರ ಉತ್ಪಾದನೆ ಆಗಬೇಕು, 160 ಕೋಟಿ ಜನಕ್ಕೆ ಅದು ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಸೊ ಅನಿವಾರ್ಯ ಆಗ್ಬಿಟ್ಟಿದೆ. ಮತ್ತೀಗ ಹೇಗೆ ನಾನು ಆಹಾರದ ಮೇಲೆ ಹೇಗೆ ನಂಬಿಕೆ ಇಟ್ಟು ತಿನ್ನೋದು? ಏನು ಮಾಡೋದು ನಾನು? ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾವಿವತ್ತೇನು ಪ್ರಸ್ತುತಿ ಪಡಿಸ್ತಾ ಇದ್ದೀವಿ, ಈ ಗಟ್ ಕೇರ್ ಅಂತ ಏನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಈ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರನೇ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಪರಿವರ್ತನೆ ಮಾಡೋಕ್ಕಾಗಲ್ಲ ಸರ್. ಆಗಂಗಿದ್ದಿದ್ರೆ ಆ ಕ್ಷೇತ್ರದಲ್ಲಿ ಹೋರಾಟ ಮಾಡ್ಬೋದಿತ್ತು. ರೈತ ವರ್ಗಕ್ಕೆ ನಾವು ಅದನ್ನು ಹೇಳೋದಾಗ್ಲಿ, ಇವತ್ತು ಮತ್ತೆ ಅದೇ ರೀತಿ ಸೀಡ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತರೋದಾಗಿರ್ಬೋದು, ಜೆನೆಟಿಕಲಿ ಮಾಡಿಫೈಡ್ ಆಗದೆ ಇರೋ ಬೀಜಗಳ ಥರದ ಹುಡುಗಾಟ ಅಲ್ಲ ಮಹಾರುದ್ರಪ್ಪನವ್ರೆ. ಫೈನಲಿ ನಮಗೆ ಕಂಡಿದ್ದೇನು, ನಾವಿದನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಗಟ್ ಕೇರ್ ಅಂತೇಳಿ. ಇದರಲ್ಲಿ ವಿಟಮಿನ್ B1, B2, B3, B5, B6 ಮತ್ತು B12 ಇಂದ ಎನ್ರಿಚ್ ಆಗಿದೆ. ಒಂದೊಂದು ವಿಟಮಿನ್ಸು ಕೂಡ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಅಷ್ಟು ಬ್ಯಾಕ್ಟೀರಿಯಾಗಳ ಜೊತೆ ಸೇರಿ ಅಂಥ ಕಾಂಪ್ಲಿಕೇಟೆಡ್ ಇರೋ ಸಿಚುವೇಶನ್ನ ಸ್ಮೂತ್ ಮಾಡ್ತವೆ. ಮತ್ತು ನಮ್ಮ ಕರಳಲ್ಲಿ ಏನು ಹುರಿ ಬರ್ತಾ ಇದೆ, ಕರಳಲ್ಲಿ ಏನು ಸಮಸ್ಯೆ ಇದೆ, ಆಹಾರಗಳ ಡೈಜೆಷನ್ ಏನು ನಮಗೆ ಭಾರ ಅನಿಸುತ್ತೋ ಅದನ್ನು ಅರಗಿಸ್ತಕ್ಕಂಥ ಕ್ರಿಯೆನ
ತುಂಬ ಚುರುಕು ಮಾಡಿ ಇಡೀ ಆ ಒಂದು ಗಟ್ಟಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ಆರೋಗ್ಯವಾಗಿಡುತ್ತೆ. ಜೊತೆಗೆ ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ಸ್, ಇವತ್ತು ನಾವು ಅದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತೀವಿ. ಹೆಂಗೆ ಸಿಗುತ್ತೆ, ಯಾವುದರಿಂದ ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಈಕ್ವಲ್ ಆಗಿ ಸಿಗಬೇಕು, ನಿರಂತರವಾಗಿ ಸಿಗಬೇಕು, ಡೈಲಿ ಸಿಗ್ತಾ ಇರಬೇಕು. ಅಷ್ಟು ನಿರಂತರವಾಗಿ ಸಿಕ್ಕಿದಾಗ ನಿಮ್ಮ ಜೀರ್ಣಕ್ರಿಯೆ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಕರಿತೀವಿ. ನಾನು ನಿಮಗಾಗಲೇ ಹೇಳ್ತಾ ಇದ್ದೆ, ಕೆಲವರಿಗೆ ಡೈರಿ ಪ್ರಾಡಕ್ಟ್ಗಳ ಅಲರ್ಜಿ ಇದೆ, ಕೆಲವರಿಗೆ ಗ್ಲೂಟೆನಿಂದ ಅಲರ್ಜಿ ಇದೆ. ಇದನ್ನ ಅರಗಿಸ್ಲಿಕ್ಕೆ ನಿನಗೆ ಗೊತ್ತಿಲ್ಲದಲೇ ನಾನು ತಿಂದುಬಿಡ್ತೀನಿ ಸರ್. ಯಾರೋ ಒಬ್ಬ ಸ್ನೇಹಿತನ ನನ್ನ ಮದುವೆ ಕರ್ಕೊಂಡು ಹೋಗ್ತಾನೆ, ಅವ್ನ ಮದುವೆಲಿ ಏನೇನು ಅಡುಗೆ ಮಾಡಿಸಿದ್ದಾನೆ ಹೇಳ್ರಿ. ನಾವು ಮದುವೆಗೆ ಹೋಗಿ ಊಟ ಮಾಡ್ದಂಗೆ ಬಂದರೆ ಅವ್ರಿಗೆ ಬೇಜಾರು. ಅಥವಾ ನಮ್ಮ ಸಂಬಂಧಿಕರ ಮೇಲೆ ಸತ್ಯನಾರಾಯಣ ಪೂಜೆ ಕರೀತಾರೆ. ಸತ್ಯನಾರಾಯಣ ಪೂಜೆ ಕರಿ ಯಾರೋ ಅಡುಗೆ ಭಟ್ಟಂಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಇವ್ರು ಫುಡ್ಡು, ಅದೆಂಗಿದೆ ಸರ್? ಇದನ್ನು ಸಾಲ್ವ್ ಮಾಡೋಕ್ಕೆ ಅಷ್ಟಾಗಲ್ಲ. ಆದರೆ ನೀನು ಫುಡ್ ಏನಾದ್ರು ಕಾಂಪ್ಲಿಕೇಟೆಡ್ ಇರಲಿ, ನಿನ್ನ ಅಭ್ಯಾಸನ ಒಂದೆರಡು ಅಭ್ಯಾಸನ ನೀನು ಮನೇಲಿ ಸ್ಟಾರ್ಟ್ ಮಾಡು. ನೀನು ಗ್ಯಾಸ್ಟ್ರಿಕ್ಕಿಂದ ಐದು ದಿನಕ್ಕೆ ವಾಪಸ್ ಬರ್ತೀಯ, ಒಂದು ತಿಂಗಳಲ್ಲಿ ನೀನು ಕ್ಲಿಯರ್ ಆಗಿ ಹೋಗ್ತೀಯ. ಅದಕ್ಕೆ ನಾವು ಪರಿಚಯಿಸ್ತಾ ಇದ್ದೀವಿ. ಈಗ ನಿಮ್ಮದಾದರೂ ತಗೊಳ್ಳೋದು ಯಾವುದು ಗಟ್ ಕೇರ್ ಆಗಿದೆ. ಎಸ್ ಎಸ್ ಎಸ್. ಸೊ ಈ ಪ್ರಾಡಕ್ಟ್ ಮತ್ತೆ ನಾವು ಎಲ್ಲಿಗೆ ಬಂದಿವಿ ಅಂದರೆ, ಒಂದು ಕಡೆ ಹೇಳ್ತೀವಿ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ ಅಂತ. ಇದು ನೀವು ಇದನ್ನ ಹೇಳ್ತೀರಿ. ಇದು ಟ್ಯಾಬ್ಲೆಟ್ ಅಲ್ಲ. ಏನಿದು? ಟ್ಯಾಬ್ಲೆಟ್ ಅಲ್ಲ. ಎಕ್ಸಾಂಪಲ್, ಟ್ಯಾಬ್ಲೆಟ್ ಅಂತಿದ್ದಂಗೆನೆ ನೀವು ಅದನ್ನ ಔಷಧಿ ಅಂತ ಪರಿಗಣಿಸ್ಬೇಡಿ. ಈಗ ಎಕ್ಸಾಂಪಲ್, ನಾನು ಪೋಷಕಾಂಶಗಳನ್ನ ಒಂದು ಕಡಿಗೆ ಹಾಕಿ ಕೊಡೋ ಒಂದು ವಸ್ತು, ಅದನ್ನ ನೀವು ನುಂಗಕ್ಕೆ ಯೂಸ್ಫುಲ್ ಆಗಿರಬೇಕು. ಎಕ್ಸಾಂಪಲ್, ಇದನ್ನ ನಾನು ಪೌಡರ್ ಫಾರ್ಮಲ್ಲಿ ನಿಮಗೆ ಕೊಡ್ಬೋದು. ಈಗ ನಾನು ನಿಮಗೆ ಒಂದ್ ಕಡೆ ಪೌಡರ್ ಕೊಟ್ಟೆ, ಒಂದ್ ಕಡೆ ನಾನು ಒಂದು ಕ್ಯಾಪ್ಸೂಲ್ ಕೊಟ್ಟೆ ಅಂತ ಇಟ್ಕೊಳ್ಳಿ. ಪೌಡ್ರನ್ನ ಹಾಕೋಣಕ್ ನಿಮ್ಗೆ ಒಂದು ಚಮಚ ಬೇಕು. ಆ ಚಮಚ ಕರೆಕ್ಟಾಗಿ ಒದ್ದೆ ಆಗಿರಬಾರ್ದು. ನೀವು ಒದ್ದೆ ಆಗಿರೋದನ್ನೇ ಅದ್ರೊಳಗೆ ಹಾಕಿದ್ರಿ, ನೀರಿಗೆ ಹಾಕಿದ್ರಿ, ಕಲ್ಸಿದ್ರಿ, ಕುಡಿದ್ರಿ, ನಿಮ್ಮ ಯೂಸೇಜ್ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದಕ್ಕೆ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ ರೂಪ ಕೊಟ್ಟಿರ್ತೀವಿ ವಿನಃ ಇದು ಔಷಧಿ. ನೋಡಿದ್ದು ಕ್ಯಾಪ್ಸೂಲ್ ಇದ್ದಿದ್ದೆಲ್ಲ ಔಷಧಿ ಅಲ್ಲ ರುದ್ರಪ್ಪನವ್ರೆ. ಹಾಗಾದ್ರೆ ಇದು ಏನು ರಾ ಮಟೀರಿಯಲ್? ನಮ್ಮನೇಲಿ ಇಲ್ವಾ ಈ ವಸ್ತುಗಳು, ಅಥವಾ ನಮಗೆ ಪರಿಹಾರ ಇಲ್ವಾ? ಕೊನೆಗೆ ಏನಾಗುತ್ತೆ ಅಂತಂದ್ರೆ, ಇದು ಕೂಡ ನಿರಂತರವಾಗಿ ನಾವು ಯೂಸ್ ಮಾಡ್ಬೇಕಾ? ಇದು ಕೂಡ 100% ನೋಡಿ. ಈಗ ಕಮ್ಯುನಿಕೇಶನ್ ಹಿಂದೆ ಇರ್ಲಿಲ್ವಾ? ಇತ್ತು. ಗಿಳಿಗಳಿಂದ, ಹಕ್ಕಿಗಳಿಂದ ಅಥವಾ ಪೋಸ್ಟ್ ಮ್ಯಾನ್ ಇಂದ ಕಮ್ಯುನಿಕೇಶನ್ ಮಾಡ್ತಿದ್ದು. ಮೊಬೈಲ್ ಯಾಕೆ ಬಳಸ್ತಾ ಇದ್ದೀರಾ? ನಿರಂತರವಾಗಿ ರೀಚಾರ್ಜ್ ಯಾಕೆ ಮಾಡ್ಕೊಂತ ಇದ್ದೀರಾ? ನಿರಂತರವಾಗಿ ಅಮೆಝಾನ್ ನೋಡಕ್ಕೆ ಯಾಕೆ ಅದಕ್ಕೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ತಗೋತಾ ಇದ್ದೀರಾ? ವಿಚಾರ ಇಷ್ಟೇ. ಕಾಲ ಬದಲಾಯ್ತು, ಪರಿಸ್ಥಿತಿ ಬದಲಾಯ್ತು, ಕಾಂಪ್ಲಿಕೇಟೆಡ್ ಜಾಸ್ತಿ ಆಯ್ತು. ವರ್ಷಕ್ಕೊಂದು ಮದುವೆ ಆಗ್ತಿತ್ತು, ವರ್ಷಕ್ಕೆ 50 ಮದುವೆ ಇರ್ತವೆ. ವರ್ಷಕ್ಕೊಂದು ಫಂಕ್ಷನ್ ನಡೀತಿತ್ತು, ವರ್ಷಕ್ಕೆ 50 ಫಂಕ್ಷನ್ಸ್ ಇರ್ತವೆ. ವರ್ಷಕ್ಕೆ ಯಾವಾಗ್ಲೂ ಒಂದ್ಸರಿ ಪ್ರಯಾಣ ಮಾಡ್ತಿದ್ವಿ, ಪ್ರಯಾಣನೇ ಜೀವನ ಆಗಿರುತ್ತೆ. ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಜಾಗದಲ್ಲಿ ನೀವು ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ವಿಟಮಿನ್ B1 ಇರ್ಬೋದು, B2, B3, B5, B6, B12 ಇದಿಷ್ಟನ್ನು ಎಕ್ಸ್ಟ್ರಾಕ್ಷನ್ ನ್ಯಾಚುರಲಿ ಮಾಡಿ FASSI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅವರು ಇದಕ್ಕೆ ಪರ್ಮಿಷನ್ ಕೊಡ್ತಾರೆ. ಎಸ್, ಈ ಇಂಗ್ರೀಡಿಯೆಂಟ್ಸ್ ಇದು ಫುಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ಲೈಸೆನ್ಸ್ ನ ಮಾಡಿಸಿ ನಾವು ನಿಮಗೆ ಇದನ್ನು ಕೊಟ್ಟಾಗ ನೀನು ತಿನ್ನುತ್ತಿರುವ ಆಹಾರದ ಪ್ರಮಾಣದಲ್ಲಿ ಇದು ಚಿಕ್ಕದಾಗಿ ಹೋಗುತ್ತೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆ ಸಮಸ್ಯೆಯಿಂದ ನಿನಗೆ ಪರಿಹಾರ ಸಿಗುತ್ತೆ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಬಟ್ ಇದ್ರ ಜೊತೆಗೆ ನಾವು ರೆಕಮೆಂಡ್ ಮಾಡ್ತೀವಿ ವರ್ಜಿನ್ ಕೊಕೊನಟ್ ಆಯಿಲ್. ಕಂಪಲ್ಸರಿ ಸರ್, ಕಂಪಲ್ಸರಿ. ಯಾಕೆ ಅಣ್ಣ? ಇದು ಆಹಾರದ ಜೊತೆ ಇದ್ರದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಏನು ಮಾಡುತ್ತೆ, ನಿನ್ನ ಕ್ಲೆನ್ಸ್ ಮಾಡಬೇಕು, ದೇಹನ ಶುದ್ಧಿ ಮಾಡಬೇಕು. ಸೂಕ್ಷ್ಮವಾಗಿರೋ ದೇಹದೊಳಗೆ ತಲುಪಕ್ಕೆ ಶಾರ್ಟ್ ಕಟ್ ಗೊತ್ತಿರೋದು ಈ ವರ್ಜಿನ್ ಕೊಕೊನಟ್ ಆಯಿಲ್ ಒಂದಕ್ಕೆ ಮಾತ್ರ. ಯಾಕೆಂದ್ರೆ ನೀನು ತಿಂದಾಗ ನಿನ್ನ ಸಲೈವಾದ ಜೊತೆ ಬೆರೆತು ನಿನ್ನ ದೇಹದಕ್ಕೆ 10 ನಿಮಿಷದಲ್ಲಿ ಸ್ಪ್ರೆಡ್ ಆಗಿ ದೇಹದ ನಾನಾ ಭಾಗಗಳಿಗೆ ಸೂಕ್ಷ್ಮವಾಗಿ ತಲುಪಿ ಅಲ್ಲಿರೋ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ, ನಿನ್ನ ಕರುಳನ್ನ ಶುದ್ಧಿ ಮಾಡುತ್ತೆ, ಹ್ಯುಮಿನಿಟಿನ ಬಿಲ್ಡ್ ಮಾಡುತ್ತೆ. ನಿನ್ನ ರೋಗ ನಿರೋಧಕ ಶಕ್ತಿ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದನ್ನು ಊಟ ಮತ್ತು ತಿಂಡಿ, ಬೆಳಗ್ಗೆ ತಿಂಡಿ ಮತ್ತು ಊಟ ಆದ ನಂತರ ಒಂದೊಂದನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 15 ಡೇಸ್, ನಾಟ್ ಮೋರ್ ದೆನ್ ದಟ್, ನಿನಗೆಂಥ ಸಿವಿಯರ್ ಪ್ರಾಬ್ಲಮ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ, ದೇಹ ಅಗರಾಗುತ್ತೆ. ಆ್ಯಂಡ್ ನಾನು ಫೀಲ್ ಮಾಡ್ತಾ ಇರೋದು, ಇತ್ತೀಚೆಗೆ ಏನು ಫೀಲ್ ಮಾಡ್ತಾ ಇದ್ದೀವಿ, ಈ ಎನರ್ಜಿ ಎಲ್ಲಿತ್ತು ಅಂತ ನಮಗೆ ಅನ್ನಿಸ್ತಾ ಇದೆ ರುದ್ರಪ್ಪನವ್ರೆ. ಈ ವಸ್ತು ಮಾಡಿದ್ದೀವಿ ಅಂತಲ್ಲ. ಮೊನ್ನೆ ಒಂದೇ ದಿನ 1650 ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಿದ್ದೀನಿ ಒಬ್ಬನೇ. 5 ಫ್ಯಾಕ್ಟ್ರಿಗಳನ್ನ ವಿಸಿಟ್ ಮಾಡಿದ್ದೀನಿ. ನಂದಲ್ಲ, KSRTC ಡ್ರೈವರ್ಗಳು, ಶಾಲಾ ಶಿಕ್ಷಕರು, ಇವ್ರು ಹೇಳ್ತಾ ಇರೋ ಮಾತುಗಳು, ಸರ್ ಇಷ್ಟು ಎನರ್ಜಿ ಎಲ್ಲಿತ್ತು ನಮಗೆ, ಅಷ್ಟರ ಮಟ್ಟಿಗೆ
ಪವರ್ಫುಲ್ ಆಗಿ ನ್ಯಾಚುರಲ್ ಆಗಿ ನಮ್ಮನ್ನ ಆ ಮಹಾ ಸಮಸ್ಯೆಯಿಂದ ಆಚೆ ಕರ್ಕೊಂಬಂದು ಈ ಸ್ಪರ್ಧಾತ್ಮಕ ಜಗತ್ತಿಗೆ ನೀನು ನಾರ್ಮಲ್ ಆಗಿದ್ರೆ ಆಗಲ್ಲ, ಹಿಂದಕ್ಕೆ ಹೋಗ್ಬಿಡ್ತೀವಿ. ಈ ಓಡ್ತಾ ಇರೋ ಪ್ರಪಂಚದಲ್ಲಿ ನಿನ್ನನ್ನು ಅಷ್ಟು ಶಕ್ತಿಶಾಲಿಯಾಗಿ ಈ ಎರಡು ಉತ್ಪನ್ನಗಳು ರೆಡಿ ಮಾಡ್ತವೆ. ಎಷ್ಟಿದೆ ಸರ್ ಇದಕ್ಕೆ 1200 ರೂಪಾಯಿ ಸರ್. ಆ ಕೇರಾಮೃತಕ್ಕೆ 896 ರೂಪಾಯಿ. ಓಕೆ, ಕೇರಾಮೃತ ನಾನು ಬಳಸಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾರೋ ಏನೋ ಪ್ರಾಬ್ಲಮ್ ಇದ್ರೆ ಅದನ್ನ ಬಳಸಬೇಕಾಗಿಲ್ಲ ಅಂತ, ಅದನ್ನ ಆರೋಗ್ಯವಾಗಿರೋರು ಕೂಡ ದಿನನಿತ್ಯ ಬಳಸುವಂಥದ್ದು ಅದು ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಕರಮ ಹೇಗೆ ಅದನ್ನ ತಗೊಳ್ಳೋದು ಹೇಗೆ, ಇದನ್ನ ತಗೊಳ್ಳೋದು ಹೇಗೆ? ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 20 ml ವರ್ಜಿನ್ ಕೋಕೋನಟ್ ಆಯಿಲ್. ಸೊ ರಾತ್ರಿನೂ ಊಟಕ್ಕಿಂತ ಮುಂಚೆ 20 ml. ಇದು ಬೆಳಗ್ಗೆ ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆ ಸರ್, ಖಾಲಿ ಹೊಟ್ಟೆ. ಆದರೆ ವರ್ಜಿನ್ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆಲಿ, ಇದು ತಿಂಡಿ ಮತ್ತು ಊಟ ಆದ ನಂತರ. ಎಷ್ಟು? ಒಂದೊಂದು ಇದೆರಡು ಕೂಡ ಒಂದೊಂದು ತಿಂಗಳು ಬರುತ್ತೆ. 1 ತಿಂಗಳು. ಆಮೇಲೆ ಏಜ್ ಮಕ್ಕಳಿಗೆ ಕೊಡ್ಬೋದಾ? ಹೆಣ್ಣು ಮಕ್ಕಳು 15 ವರ್ಷದ ಮೇಲ್ಪಟ್ಟು ಗಂಡು ಹೆಣ್ಣು ಇಬ್ರು ಯೂಸ್ ಮಾಡ್ಬೋದು. ಬರೀ ವರ್ಜಿನ್ ಕೋಕೋನಟ್ ಆಯಿಲ್ನ ನಾವು 5 ವರ್ಷದಿಂದ ಮಕ್ಕಳಿಂದನೂ ಸಜೆಸ್ಟ್ ಮಾಡ್ಬೋದು. ಬಟ್ ಗಟ್ ಕೇರ್ನ ಕೊಡೋಕ್ಕೆ, ಗಟ್ನ ನಿಜವಾದ ಸಮಸ್ಯೆ ಸ್ಟಾರ್ಟ್ ಆಗದೆ 15 ವರ್ಷದ ನಂತರ. ಯಾವಾಗ ಹೊರಗಡೆ ಆಹಾರ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಈ ಸ್ಟ್ರೆಸ್ ಜೊತೆಗೆ ನಾವು ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತೀವಿ, ಆಚೆಗಡೆ ಓಡಾಟ ಜಾಸ್ತಿ ಮಾಡ್ತೀವಿ, ಅವಾಗ ಇದ್ರ ಅವಶ್ಯಕತೆ ತುಂಬ ಹೆಚ್ಚಾಗಿ. ಪ್ರಾಬ್ಲಮ್ ಬಂದಾಗ ಮಾತ್ರ ತಗೋಬೇಕಾ ಅಥವಾ ರೆಗ್ಯುಲರ್? ನಾನು ಹೇಳ್ತಾ ಇದ್ದೀನಲ್ಲ, ಮನೇಲಿ ಮೊಸರನ್ನ ತಿನ್ನೋರ್ಗು ಇವತ್ತು ಈ ಪ್ರಾಬ್ಲಮ್ ಇದೆ ಇವತ್ತು. ಓಕೆ. ಆ್ಯಂಡ್ ನೋಡಿ, ಒಂದು ತಿಳ್ಕೊಳ್ಳಿ ಮಹಾರುದ್ರಪ್ಪನವ್ರೆ, ಹೌಸ್ ವೈಫ್ಗಳನ್ನ ಅವ್ರೇನು ಕೆಲಸ ಮಾಡ್ದಲೆ ಮನೇಲಿ ಕೂತಿದ್ದಾರೆ ಅಂತ ಭಾವಿಸ್ಬೇಡಿ. ಅವ್ರಿಗೂ ಕ್ರಿಯೇಟಿವ್ ಆಗಿ ಏನಾದರೂ ಅವ್ರ ತಲೆ ಓಡಕ್ಕೆ ಸ್ಟಾರ್ಟ್ ಆದರೆ ಮನೇಲೆ 106 ಕೋಟಿ ಬಿಸ್ನೆಸ್ ಕಟ್ಟಿರೋ ಎಕ್ಸಾಂಪಲ್ ಇವತ್ತು ನಮ್ಮ ದೇಶದಲ್ಲಿ ಸಿಗ್ತವೆ. ಓಕೆ. ಯಾರು ಇಲ್ಲಿ ಅಸಮರ್ಥರಲ್ಲ. ಬ್ಯಾಂಕಿಂದ ರಿಟೈರ್ಡ್ ಆದಂಥ ಒಬ್ಬ ಉದ್ಯೋಗಿ ಸೊನಾಲಿಕಾ ಟ್ರ್ಯಾಕ್ಟರ್ನ ಕಟ್ತಾನೆ ಆ ಸಾಮ್ರಾಜ್ಯನ. ಬ್ಯಾಂಕಿಂದ ರಿಟೈರ್ಡ್ ಆಗಿ 68ನೇ ವರ್ಷದ ವಯಸ್ಸಲ್ಲಿ ಕಟ್ಟಿ ಇವತ್ತು ಸೊನಾಲಿಕಾ ಟ್ರ್ಯಾಕ್ಟರ್ ಅಷ್ಟು ಹೆಮ್ಮರವಾಗಿ ಬೆಳೆದಿದೆ. ಬ್ಯಾಂಕಿಂದ ರಿಟೈರ್ಡ್ ಆದ ವ್ಯಕ್ತಿ ಕಟ್ಟಿದ್ದು. ಎಲ್ಲ ಸ್ಟೇಜಲ್ಲೂ ನಿಮಗೆ ಬೇಕಾಗಿರೋದು ಉತ್ತಮವಾಗಿರೋ ಆರೋಗ್ಯ, ಅದನ್ನ ಒದಗಿಸಕ್ಕೆ ನಾವಿಲ್ಲಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಅಂದ್ರೆ ಎಲ್ಲ ಏಜ್ಗೂ ಆಯಿತು. ಒಂದು ಏನಂತಂದರೆ ಆರೋಗ್ಯ ಭಾಳ ಮುಖ್ಯ. ಏಜು ಈಗ 100 ವರ್ಷ ಅಂತ ಕಾಮನ್ ಆಗಿ ಇಟ್ಕೊಂಡ್ರು ಕೂಡ ಅಷ್ಟು ವರ್ಷ ಬದುಕ್ತೀವಿಲ್ಲ ಗೊತ್ತಿಲ್ಲ. ಸೊ ಚೆನ್ನಾಗಿದ್ದರೆ ನೀವು ಎಂಜಾಯ್ ಮಾಡ್ಬೋದು ಲೈಫನ್ನು, ಯಾವ್ಯಾವುದೋ ತಗೊಂಡು. ಇನ್ನೊಂದು ಮಾತು ವೀಕ್ಷಕರಲ್ಲಿ ಕೇಳ್ತೀನಿ, ಸಹಜವಾಗಿರೋ ಆರೋಗ್ಯದ ಜ್ಞಾನನ ಯಾರೋ ಒಬ್ಬ ವ್ಯಕ್ತಿ ಕೊಡಲಿ ಅಂತ ಕಾಯ್ಕ ಕೂತ್ಕೋಬೇಡಿ. 100% ತಗೊಳ್ಳಿ, ನೀವು ಪರಿಶೀಲಿಸಿ 4-6 ಕಡೆ. ಇವ್ರು ಹೇಳ್ತಿರೋದು ಸರಿ ಇದೆಯೇ, ಇವ್ರು ಹೇಳ್ತಿರೋದು ಕರೆಕ್ಟ್ ಇದೆಯೇ. ಒಂದು ಟೆಸ್ಟಿಗೆ ಅಂತ ಹೋದರೆ 5,000-10,000 ನಾವು ಖರ್ಚು ಮಾಡಬೇಕಾಗತ್ತೆ. ನಾನಾ ರೀತಿ ಸಮಸ್ಯೆಗಳಿದೆ. ಫಸ್ಟ್ ಆಫ್ ಆಲ್, ನಮ್ಮ ಮನೆಗಳಲ್ಲಿ ಹಿಂದೆ ನಾವಿದ್ದ ಪರಿಸ್ಥಿತಿಗೂ ಇವತ್ತು ನಾವು ಬದಲಾಗಿರೋ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ತಕ್ಕನಾಗಿ ನಾವು ಅಪ್ಡೇಟ್ ಆಗಲಿಲ್ಲ. ಈಗ ಎಕ್ಸಾಂಪಲ್, ನಿಮ್ಮ ಹತ್ರ ಟಚ್ ಸ್ಕ್ರೀನ್ ಮೊಬೈಲ್ ಇಲ್ಲ ಅಂದರೆ ಜನ ಇವತ್ತು ಹೇಗೆ ನೋಡ್ತಾರೆ ನಿಮ್ಮನ್ನು? ನಿಮ್ಮ ಹತ್ರ ಒಂದು ಬೈಕ್ ಇಲ್ಲ, ಒಂದು ಕಾರ್ ಇಲ್ಲ ಅಂದರೆ ಹೇಗೆ ನೋಡ್ತಾರೆ? ಅದೇ ಥರ ಬದಲಾದ ಕಾಲಕ್ಕೆ ನಾವು ಬದಲಾಗಕ್ಕೆ ಈ ವಿಟಮಿನ್ಸ್, ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ತಕ್ಕಂತಹ ಪ್ರೋಬಯೋಟಿಕ್, ಪ್ರಿಬಯೋಟಿಕ್ಕಿಂದ ರಿಚ್ ಆಗಿರೋ ಈ ಒಂದು ಗಟ್ ಕೇರ್ ನಿಮಗೆ ಬೆಸ್ಟ್. ಇದು ಒಂದ್ಸಲ ತಗೊಂಡ್ರೆ ಆಯ್ತಾ ಅಥವಾ ನಿರಂತರವಾ? ಅವರ ಒಂದು ವಿಚಾರದ ಮೇಲೆ ಬಿಟ್ಟಿರುತ್ತೆ. ಕೆಲವರು ಒಂದೇ ಸಲ ರಿಟ್ರೈನ್ ಮಾಡಿಕೊಂಡು ಆರೋಗ್ಯನ ಸುಧಾರಿಸ್ಕೋತಾರೆ, ಕೆಲವರು ಇಲ್ಲ ಸರ್, ಐ ಹ್ಯಾವ್ ಎ ವೆರಿ ಕಾಂಪ್ಲಿಕೇಟೆಡ್ ಲೈಫ್, ಅಂದರೆ ದಿನನಿತ್ಯ ಓಡಾಟ ಇರುತ್ತೆ, ಅವ್ರು ತಗೊಳ್ಳೇಬೇಕು. ಬಟ್ ಅದು ಕಾಮನ್ ಆಗಿದ್ದಾಗ ತಗೊಂಡ್ರು ಏನು ಎಫೆಕ್ಟ್ ಏನಿಲ್ಲ. ನಥಿಂಗ್. ಓಕೆ, ನಥಿಂಗ್. ಆ್ಯಂಡ್ ನಾನು ರೆಗ್ಯುಲರ್ ಆಗಿ ತಗೋತೀನಿ. ಹೌದಾ? ನಾನು ಈಗ ಎಕ್ಸಾಂಪಲ್ ನನ್ನ ಬ್ಯಾಗ್ ತೆಗೆದ್ರು ಅದರಲ್ಲಿದೆ. ಈಗ ಬರ್ತಾ ಹೋಟೆಲಲ್ಲಿ ತಿಂಡಿ ತಿಂದ ತಕ್ಷಣನೇ ಒಂದು ಯೂಸ್ ಮಾಡಿದೆ ನಾನು. ಇದು ನೋಡಿ ಎಂಥ ಅದೃಷ್ಟ ನನಗಿಲ್ಲ ಇದು. ಯಾಕೆಂದ್ರೆ ಆಲ್ರೆಡಿ 2,20,000 ಹಾಸ್ಪಿಟ್ಲಿಗೆ ಹೋದೆ ಸರ್, ಹೊಟ್ಟೆ ನೋವು ಅಂತ ಇದೆ, ಉಳಿದಿದ್ದನ್ನು ಎಲ್ಲ ಯಾಕೆ ಟೆಸ್ಟ್ ಮಾಡ್ತೀರಿ ಅಂತ ಕೇಳೋದಕ್ಕೂ ನನಗೆ ಅಲ್ಲಿ ಪ್ರಜ್ಞೆ ಇಲ್ಲ. 2,20,000 ಕಳೆದಿರೋದಕ್ಕೆ ನೊಂದ್ಕೋಬೇಡಿ. ನಿಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ವಿಚಾರಗಳಿದೆ. ಎಕ್ಸಾಂಪಲ್ ನಾನು ಹೇಳ್ತೀನಿ ಬೇರೆಯವ್ರಿಗೆ, ನಿಮ್ದು ನಾನು ಎಕ್ಸಾಂಪಲ್ ಬೇರೆಯವ್ರಿಗೆ ಹೇಳ್ತೇನೆ. 2,20,000 ನೇರವಾಗಿ ಹೋಗಿದೆ, ಮೋಸ್ಟ್ಲಿ 200 ಕೋಟಿನೇ ಹೋಗಿರ್ಬೋದು, ಯಾರಿಗೆ ಗೊತ್ತು ಹೆಂಗೆ ಅಂತ ಹೇಳ. ಮೋಸ್ಟ್ಲಿ ನಿಮ್ಮ ಗಟ್ ಪ್ರಾಪರ್ ಆಗಿತ್ತು, ನಿಮ್ಮ ಬ್ಯಾಕ್ಟೀರಿಯಾಗಳು ಪ್ರಾಪರ್ ಆಗಿ ಕೆಲಸ ಮಾಡಿ ಆನಂದದ ಉತ್ತುಂಗ ನಿಮ್ಮಲ್ಲಿ ಜನರೇಟ್ ಆಗಿ ನಿಮ್ಮ ತಲೆ ಸರಿಯಾಗಿ ಓಡಿದ್ರೆ ನೀವು ಒಂದು 200-300 ಕೋಟಿ ಕಂಪ್ನಿ ಕಟ್ಬೋದಿತ್ತು, ಯಾರಿಗೆ ಗೊತ್ತಿತ್ತು? ಓ, ಹಿಂಗೆ ಯೋಚನೆ ಮಾಡಿ ಗೊತ್ತಿರಲ್ಲ. ಓ, ಲಾಸ್ ಅಲ್ಲಿದೆ. ಸೊ ವೈ ಐ ಬಿಲ್ಡ್ ದಿಸ್, ಐ ನೋ ದಿಸ್.
ನಾನು ಇದನ್ನ ಯಾಕೆ ಕಟ್ತೆ ಅಂದರೆ ನನಗೆ ಗೊತ್ತು ಅದಕ್ಕೆ ಕಟ್ತಾ ಇದ್ದೀನಿ. ಸೊ ನಾನು ಹೆದರಿಕೆ ಏನಕ್ಕೆ ಬರ್ತಾ ಇದೆ? ಬಿಕಾಸ್ ಆಫ್ ಯುವರ್ ಪೂರ್ ಗಟ್. ನಿಮ್ಮನ್ನ ಎದುರಕ್ಕೂ ಕೂಡ ಒಂದಷ್ಟು ಬ್ಯಾಕ್ಟೀರಿಯಾಗಳು ಸಹಾಯ ಮಾಡ್ತವೆ. ನಿಮ್ಮಲ್ಲಿ ಹೆದರಿಕೆ, ಹಿಂಜರಿಕೆ, ಸೋಮಾರಿತನ, ಸೋಂಬೇರಿತನ, ಇದೆಲ್ಲ ಬ್ಯಾಕ್ಟೀರಿಯಾಗಳು ಆಡಿಸೋ ಆಟಗಳು. ಅವು ಪ್ರಾಪರಾಗಿ ನೀವು ಹ್ಯಾಂಡ್ಲ್ ಮಾಡಿದರೆ ನೀವು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಈಗೆಲ್ಲ ಏನು ಎಷ್ಟು ಜನನ ಬಿಸ್ನೆಸ್ ಮ್ಯಾನ್ ಇಂಟರ್ವ್ಯೂ ಮಾಡಿದ್ದೀರಿ? ಯಾರು ವಿಶೇಷವಾಗಿ ಇದ್ದಾರೆ ಅವರು? ವಿಶೇಷವಾಗಿ ಅವರ ದೇಹನ ಒಂದು ಶಿಸ್ತುಬದ್ಧ ಜೀವನನ ಅಳವಡಿಸ್ಕೊಂಡಿರ್ತಾರೆ. ನಮ್ಮ ಒಂದು ಪ್ರಯತ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಗ್ಯವಾಗಿ ಬದುಕಲಿ. ಹಾಗಾದ್ರೆ ಈಗ ದೊಡ್ಡ ದೊಡ್ಡ ಕಂಪನಿಗಳು ಕೊಟ್ಟಿದಾರಲ್ಲ ಅವ್ರದ್ದೆಲ್ಲ ಆರೋಗ್ಯದ ಗುಟ್ಟು ಹೀಗೆ ಅಂತೀರಿ? ಆರೋಗ್ಯ ಕಾಪಾಡು ಸಿಕ್ಕಿದ್ನೆಲ್ಲ ತಿನ್ನಲ್ಲ ಸರ್ ಅವರು. ಹಾಂ, ಸಿಕ್ಕಿದ್ದು ತಿಂತಾರೆ ಅಂತ ನಿಮಗೆ ಅನ್ನಿಸ್ತಿದೆಯಾ? ಇಲ್ಲಪ್ಪ, ಖಂಡಿತ ಇಲ್ಲ ಸರ್. 1 ಗ್ರಾಮ್ ತಿನ್ಬೇಕಾದ್ರೂ ಯೋಚನೆ ಮಾಡಿ ತಿಂತಾರೆ. ಇದು ಏನಕ್ಕೆ ತಿಂತಾ ಇದ್ದೀನಿ. ವೈ? ಬಿಕಾಸ್ ಅವರು ಅವ್ರ ಹೊಟ್ಟೆನ ಅಷ್ಟೇ ಕೇರ್ ಮಾಡ್ತಾರೆ. ಸೊ ನಿಮ್ಮ ಹೊಟ್ಟೆ ಚೆನ್ನಾಗಿತ್ತಾ, ಇಡೀ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಪ್ರಕಾರ ನನ್ನ ಈ 8 ನ್ಯೂಟ್ರಾಸಿಟಿಕಲ್ ಪ್ರಾಡಕ್ಟ್ಸ್ನ ನಾವೇನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರಿಸರ್ಚ್ ಮಾಡಿ, ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ಆ್ಯಂಡ್ ನನ್ನ ಬ್ಯಾಗಲ್ಲಿ ನಿರಂತರ ನಾನು ಯೂಸ್ ಮಾಡ್ತೀನಿ. ನಿಜ ಸರ್, ನೀವು ಹೇಳ್ದಂಗೆ ಒಂದು ಬಟ್ಟೆಗೆ ಎಷ್ಟು ಹುಡುಕ್ತೀವಿ. ಇನ್ನು ಗಾಡಿ ತೊಗೋಬೇಕಾದ್ರೂ ಬಿಡ್ರಿ, ದೊಡ್ಡ ವರ್ಷಾನ್ಗಟ್ಲೆ ಪ್ರೋಗ್ರಾಮ್, ದೊಡ್ಡ ಕನಸು ಅಂತ ಎಷ್ಟು ಚಂದ ಒರೆಸ್ತೀವಿ, ಇಟ್ಕೊತೀವಿ. ಯಾರೋ ಟಚ್ ಮಾಡಿದ್ರೆ ಏನೋ ಹೋಯ್ತು ಅಂತ ಜಗಳಾಡ್ತೀವಿ, ಗುದ್ದಾಡ್ತೀವಿ. ನಮ್ಮ ಬಾಡಿ ಬಗ್ಗೆ ಕೇರೇ ಮಾಡಿಲ್ವಲ್ಲ ಸರ್. ಅದನ್ನ ಈಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಭಾಳ ಒಳ್ಳೇದು ಸರ್, ಭಾಳ ಒಳ್ಳೆ ಅದ್ಭುತವಾದ ಪ್ರಾಡಕ್ಟನ್ನು ಪರಿಚಯ ಮಾಡಿಸಿದ್ರಿ. ಸೊ ಇದು ಒಂದೇ ಬೇಕು ಅಂತಂದ್ರೆ ಹೇಗೆ? ಈಗ ನೀವು ಹೇಳಿದ್ರಿ ಕೆಳಗೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಅದನ್ನ ಒಂದು ಬೇಕಂದ್ರೂ ಕಳಿಸ್ಕೊಡ್ತೀವಿ, ಒಂದು ಬೇಕಾದ್ರೂ ಕಳಿಸ್ಕೊಡ್ತೀವಿ. ಸೊ 2 ಬೇಕಾದ್ರೂ ಕಳಿಸ್ಕೊಡ್ತೀವಿ. ಅಕಸ್ಮಾತ್ ಇದನ್ನ ತಗೊಂಡು ಬಳಸಿ ನಿಮಗೆ ರಿಸಲ್ಟ್ ಬಂದ್ರೆ ಉದ್ಯಮ ಸ್ಟಾರ್ಟ್ ಮಾಡಿ. ಬನ್ನಿ, ಸ್ವದೇಶಿ ದಿಶಾದ ಮೇನ್ ನೆಲೆನೇ ಅದು. ಹಳ್ಳಿಗಳಲ್ಲಿ ಉದ್ಯಮ ಕಟ್ಟಬೇಕು ಅಂತ ನಮ್ಮ ಆಸೆ ಇದೆ. ಫಸ್ಟ್ ಬಳಸಿಲ್ಲ, ಒಂದೇ ಒಂದು ಪ್ರಾಡಕ್ಟ್ ಬಳಸಿ ನೋಡಿ. ನಿಮಗೆ 100% ಇದು ನಿಮಗೆ ಸಾಲ್ವ್ ಆಯ್ತಾ? ನಿಮ್ಮಂಥ ಸಮಸ್ಯೆ ಇರೋರು ಅಲ್ಲಿ 1000 ಜನ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಿ. ಸೊ ಹೆಲ್ಪ್ ಮಾಡಿ, ಅದಕ್ಕೆ ನಿಮಗೆ ಉದ್ಯಮ ಸ್ಟಾರ್ಟ್ ಆಗುತ್ತೆ. ಉದ್ಯಮ ಮೀನ್ಸ್ ದುಡ್ಡು ಮಾಡೋದಲ್ಲ, ಹೆಲ್ಪ್ ಮಾಡೋದು ಅಂತ. ಎಕ್ಸಾಂಪಲ್, ಈಗ ಆ್ಯಪಲ್ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹೆಲ್ಪ್ ಮಾಡಿದ್ದಾರೆ ಅವರು. ಮಾರುತಿ ಸುಜುಕಿ ಅವರು ಉದ್ಯಮನ ಮಾಡಿದ್ದಾರೆ. ಒಂದು ಊರಿಂದ ಒಂದು ಊರಿಗೆ ಹೋಗೋಕ್ಕೆ ನಿಮಗೊಂದು ಕಾರ್ ಮಾಡಿಕೊಟ್ಟಿದ್ದಾರೆ. ಅದು ನಿಮಗೆ ಹೆಲ್ಪ್ ಆಗಿದೆ, ಅದಕ್ಕೆ ಅವ್ರಿಗೆ ಪ್ರಾಫಿಟ್ ಆಗ್ತಿದೆ. ಹಂಗೆ ನೀವು ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಉದ್ಯೋಗದ ಭರವಸೆ ಕೂಡ ಇದರಲ್ಲಿದೆ 100%. ಮೊದಲು ಅದಕ್ಕಿಂತ ಮೊದಲು ನೀನು ಯೂಸ್ ಮಾಡಿದರೆ ನಿನ್ನ ಕಸ್ಟಮರಿಗೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನಮಗೆ ನಾವು ನೇರವಾಗಿ ಹೇಳ್ತೀವಿ ಮಹಾರುದ್ರಪ್ಪನವ್ರು, ಏಕ್ದಮ್ ಬರ್ತಿದ್ದಂಗೆ ದುಡ್ಡು ತೊಗೊಂಡ್ಬರ್ಬೇಡ. ಫಸ್ಟ್ ಯು ಟ್ರೈ ಇಟ್. ತಾಯಿ ಎದೆ ಹಾಲಿಗೆ ಸಮಾನವಾಗಿದೆ. ಫಸ್ಟ್ ಬಳಸು, ನಿಮ್ಮ ಮನೇಲಿ ಬಳಸು, ಮನೇಲಿ ಹಿರಿಯರಿಗೆ ಕೊಡು, ಎಲ್ಲರಿಗೂ ಕೊಡು, ನಂತರದಲ್ಲಿ ಬಾ. ಯಾಕೆ ಅಂದರೆ ಬಿಸ್ನೆಸ್ ರೂಪದಲ್ಲಿ ಬಂದರೆ ನೀನು ಬಿಸ್ನೆಸ್ ಥರ ಮಾತಾಡ್ತೀಯ, ನಮ್ಗೆ ಅದು ಇಷ್ಟ ಆಗಲ್ಲ. ಭಾವನಾತ್ಮಕವಾಗಿ ವಸ್ತು ಕನೆಕ್ಟ್ ಆದಮೇಲೆ ನಿನ್ನ ಮಾತು ಬೇಗ, ನೀನು ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ನಮಗೆ ಅದು ಬೇಕು. ಅದ್ಭುತ ಸರ್. ನೆಕ್ಸ್ಟ್ ಎಪಿಸೋಡ್ ಬಹಳ ಕುತೂಹಲದಿಂದ ಕಾಯ್ತಾ ಇದೀವಿ. ಏನ್ ಮಾತಾಡ್ತೀರಿ ಅದರಲ್ಲಿ? ನೆಕ್ಸ್ಟ್ ಎಪಿಸೋಡ್ ಲಿವರ್ ಬಗ್ಗೆ.